ಚಿಕ್ಕನಾಯಕನಹಳ್ಳಿಯ ಪಿಎಂ ಶ್ರೀ ಶಾಲೆಗೆ ಇದೀಗ ಹೊಸ ರೂಪ ಬಂದಿದೆ. ಮಾಸಿದ ಗೋಡೆಗಳಿಗೆ ಬಣ್ಣ, ಆಕರ್ಷಕ ವರ್ಲಿ ಆರ್ಟ್, ಮಕ್ಕಳ ಕಲಿಕೆಗೆ ಪೂರಕವಾದ ಶೈಕ್ಷಣಿಕ ಚಿತ್ರಗಳು. ಈ ಬದಲಾವಣೆಯ ಹಿಂದೆ ಅವ್ಯಾಂಗ ಫೌಂಡೇಶನ್ 5 ವರ್ಷಗಳ ನಿರಂತರ ಸೇವೆ ಇದೆ. ರಾಜ್ಯದ ವಿವಿಧ ಮೂಲೆಗಳಿಂದ ಬಂದ 40ಕ್ಕೂ ಹೆಚ್ಚು ವಾಲಂಟಿಯರ್ಸ್ ಹಾಗೂ ಕಲಾವಿದರು ಈ ಕಾರ್ಯದಲ್ಲಿ ಕೈಜೋಡಿಸಿದ್ದಾರೆ. ಖಾಸಗಿ ಶಾಲೆಗಳ ವ್ಯಾಮೋಹದ ನಡುವೆ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವಿಭಿನ್ನ ರೀತಿಯ ಪ್ರಯತ್ನ ನಡೆಯುತ್ತಿದೆ. ಕಳೆದ 5 ವರ್ಷಗಳಿಂದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಸ್ಥೆ ಶಾಲೆಗಳ ವಾತಾವರಣವನ್ನೇ ಬದಲಿಸುವ ಮೂಲಕ ಮಕ್ಕಳನ್ನ ಸರ್ಕಾರಿ ಶಾಲೆಗಳತ್ತ ಸೆಳೆಯುವ ಕೆಲಸ ಮಾಡ್ತಿದೆ. ಶಾಲಾ ಗೋಡೆಗಳು ಮತ್ತು ಕಾಂಪೌಂಡ್ ಗೋಡೆಗಳು ಮತ್ತು ಕೆಲವೊಂದಷ್ಟು ಕೊಠಡಿಗಳ ಒಳಗಡೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ, ಸಂಸ್ಕೃತಿಗೆ ಸಂಬಂಧಿಸಿದಂತೆ ಚಿತ್ರಗಳನ್ನು ಒಂದು ರಚನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಮಕ್ಕಳನ್ನು ಶಾಲೆಯ ಕಡೆಗೆ ಆಕರ್ಷಣೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಶಾಲಾ ವಾತಾವರಣ ಆಕರ್ಷಣವಾಗಿದ್ದಾಗ ಮಕ್ಕಳ ಒಂದು ದಾಖಲಾತಿಯೂ ಕೂಡ ಹೆಚ್ಚಾಗುತ್ತದೆ ಅನ್ನೋ ಉದ್ದೇಶವೂ ಕೂಡ ಇದೆ. ಈ ಒಂದು ಕೆಲಸಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಕಾಂತರಾಜ್ ಸರ್ ಅವರು ಮಾರ್ಗದರ್ಶನವನ್ನು ನೀಡಿರ್ತಾರೆ ಮತ್ತು ನಮ್ಮ STMCಯವರು, ಹಿರಿಯ ವಿದ್ಯಾರ್ಥಿಗಳ ಸಂಘದವರು, ಪೋಷಕರೆಲ್ಲರೂ ಕೂಡ ಸಹಕಾರವನ್ನು ನೀಡಿ ಈ ದಿನ ಈ ಒಂದು ಕೆಲಸವನ್ನು ಹಮ್ಮಿಕೊಂಡು ಯಶಸ್ವಿಯನ್ನು ಮಾಡ್ತಾ ಇದ್ದೀವಿ. ಈ ಶಾಲೆ 1838ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಈ ಶಾಲೆ ಸ್ಥಾಪನೆ ಆಗಿದೆ. ನಮ್ಮ ಶಾಲೆಯಲ್ಲಿ ತೀನಂಶ್ರೀಯವರು ಕೂಡ ಓದಿದ್ದಾರೆ. ಇದರ ಭಾಗವಾಗಿ ಚಿಕ್ಕನಾಯಕನಹಳ್ಳಿಯ ಪಿಎಂ ಶ್ರೀ ಶಾಲೆಯಲ್ಲೂ ಸೌಂದರೀಕರಣ ಕಾರ್ಯ ಕೈಗೊಳ್ಳಲಾಗಿದೆ. ಶಾಲೆಯ ಮಾಸಿದ ಗೋಡೆಗಳಿಗೆ ಬಣ್ಣ ಬಳಿದು ಕಾಂಪೌಂಡ್ ಗೋಡೆಗಳಲ್ಲಿ ಆಕರ್ಷಕ ವರ್ಲಿ ಆರ್ಟ್, ನಲಿ ಕಲಿ ತರಗತಿಗಳಿಗೆ ಕಾರ್ಟೂನ್ ಚಿತ್ರಗಳು ಹಾಗೂ ಗಣಿತ, ವಿಜ್ಞಾನ ಸೇರಿದಂತೆ ವಿವಿಧ ಶೈಕ್ಷಣಿಕ ಚಿತ್ರಗಳನ್ನು ಬಿಡಿಸಲಾಗಿದೆ. ಇದರಿಂದ ಶಾಲಾ ಆವರಣಕ್ಕೆ ಹೊಸ ರೂಪ ಬಂದಿದ್ದು ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣ ನಿರ್ಮಾಣವಾಗಿದೆ. ಆ ಶಾಲೆಯಲ್ಲಿ ಸುಮಾರು 1000 ಮಕ್ಕಳು, ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ 1000 ಮಕ್ಕಳು ಓದುವಂಥ ಒಂದು ದೊಡ್ಡ ಶಾಲೆಯಾಗಿದೆ. ಈ ಶಾಲೆಗೆ ಇವತ್ತಿನ ದಿವಸ ಗೋಡೆಗಳಿಗೆ ನಮ್ಮ ಕಲೆ, ಸಂಸ್ಕೃತಿ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನಮ್ಮ ಇಂದಿನ ಸ್ವತಂತ್ರ ಹೋರಾಟಗಾರರಾಗಿರ್ಬೋದು ಮತ್ತು ಎಲ್ಲ ರೀತಿಯಾದಂಥ ಕಲೆಗಳನ್ನು ಈ ಗೋಡೆಗಳ ಮೇಲೆ ಅಲಂಕಾರ ಮಾಡಿ ಮಕ್ಕಳಿಗೆ ನಮ್ಮ ಕಲೆ, ಸಾಹಿತ್ಯ, ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸೋದ್ರ ಜೊತೆಗೆ ವಿಜ್ಞಾನ, ತಂತ್ರಜ್ಞಾನದ ಬಗ್ಗೆ ಅರಿವು ಆ ಚಿತ್ರಗಳ ಮುಖಾಂತರ ಅವರಿಗೆ ತುಂಬ ಪ್ರತಿನಿತ್ಯ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಅಲಂಕಾರ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ಕೆ ರಾಜ್ಯದ ವಿವಿಧ ಮೂಲೆಗಳಿಂದ ಆಗಮಿಸಿರುವ 40ಕ್ಕೂ ಹೆಚ್ಚು ವಾಲಂಟಿಯರ್ಸ್ ಹಾಗೂ ಕಲಾವಿದರು ಕೈಜೋಡಿಸಿದ್ದಾರೆ. ಯಾವುದೇ ಪ್ರತಿಫಲದ ನಿರೀಕ್ಷೆಯಿಲ್ಲದೆ ತಮ್ಮ ಕಲೆ, ಸಮಯ ಹಾಗೂ ಶ್ರಮವನ್ನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟು ಕೆಲಸ ಮಾಡ್ತಿದ್ದಾರೆ. ಸರ್ಕಾರಿ ಶಾಲೆಗಾಗಿ ಕೆಲಸ ಮಾಡುವ ಅನುಭವ, ಕಲಾವಿದರು ಹಾಗೂ ವಾಲಂಟಿಯರ್ಸ್ ತಂಡದ ಉದ್ದೇಶ ಮತ್ತು ಈ ಕಾರ್ಯದ ಬಗ್ಗೆ ತಮ್ಮ ಅಭಿಪ್ರಾಯ. Where we are painting, and it's very engaging because if you will see the paintings also, that is also giving you some kind of the meaning. If I'll see the paint, the tree is there, tree is having hands, that means we all are together. It's not mean okay only one state, we all are together, we are Indians, so everyone can come here, everyone can support. ಬೆಳಗಿನ ತರಗತಿಗಳನ್ನು ಮುಗಿಸಿದ ಬಳಿಕ ಕಲಾವಿದರೊಂದಿಗೆ ಸೇರಿಕೊಂಡ ವಿದ್ಯಾರ್ಥಿಗಳು ಶಾಲೆಯ ಗೋಡೆಗಳಿಗೆ ಬಣ್ಣ ಹಚ್ಚುವ ಕಾರ್ಯದಲ್ಲಿ ಸಹಾಯ ಮಾಡುತ್ತಿದ್ದಾರೆ. ತಮ್ಮದೇ ಶಾಲೆಯನ್ನ ತಾವೇ ಸುಂದರಗೊಳಿಸುವ ಕಾರ್ಯದಲ್ಲಿ ಮಕ್ಕಳು ಭಾಗಿಯಾಗಿರುವ ದೃಶ್ಯ ವಿಶೇಷವಾಗಿತ್ತು. ಸರ್ಕಾರಿ ಶಾಲೆಗಳನ್ನ ಉಳಿಸೋವಂಥ ಒಂದು ಅಭಿಯಾನನ ಹಮ್ಮಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಸರ್ಕಾರಿ ಶಾಲೆಗಳ ಗೋಡೆಗಳನ್ನ ಅಲಂಕಾರ ಮಾಡುವಂಥದ್ದು ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ದಾರೆ. ಅವ್ರ ಜೊತೆ ಕೆಲವು ವಾಲಂಟಿಯರ್ಸ್ನ ಕರ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ನಮ್ಮ ಶಾಲೆ ಗೋಡೆಗಳನ್ನ. ಇದರಿಂದ ಏನು ಅಂತ ಅಂದರೆ ಆದಷ್ಟು ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅನ್ನೋಂಥ ಒಂದು ಕಾನ್ಸೆಪ್ಟ್ ಅವ್ರದ್ದಿದೆ. ಈ ಒಂದು ಕಾನ್ಸೆಪ್ಟ್ ತುಂಬ ಯುನೀಕ್ ಆಗಿದೆ, ತುಂಬ ಚೆನ್ನಾಗಿದೆ. ಶಾಲೆಯ ಮುಖ್ಯ ಶಿಕ್ಷಕರು, SDMC ಅಧ್ಯಕ್ಷರು ಹಾಗೂ ಸದಸ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಈ ಕಾರ್ಯಕ್ಕೆ ಸಾಕ್ಷಿಯಾದರು. ಸರ್ಕಾರಿ ಶಾಲೆಗಳ ಬಗ್ಗೆ ಪೋಷಕರಲ್ಲಿ ವಿಶ್ವಾಸ ಮೂಡಿಸುವುದರ ಜೊತೆಗೆ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿ ಹೆಚ್ಚಿಸುವ ನಿಟ್ಟಿನಲ್ಲಿ ಇಂತಹ ಪ್ರಯತ್ನಗಳು ಮಹತ್ವದ ಪಾತ್ರ ವಹಿಸುತ್ತಿವೆ. ಸರ್ಕಾರಿ ಶಾಲೆಯೆಂದರೆ ಕೇವಲ ಕಟ್ಟಡವಲ್ಲ, ಅದು ಮಕ್ಕಳ ಭವಿಷ್ಯ ರೂಪಿಸುವ ಶಿಕ್ಷಣದ ಕೇಂದ್ರ. ಆ ಶಾಲೆಗಳ ಗೋಡೆಗಳಿಗೆ ಬಣ್ಣ ತುಂಬುವುದರ ಜೊತೆಗೆ ಮಕ್ಕಳ ಕನಸುಗಳಿಗೂ ಬಣ್ಣ ತುಂಬುವ ಪ್ರಯತ್ನ ಮಾಡುತ್ತಿರುವ ಫೌಂಡೇಶನ್, ಕಲಾವಿದರು ಹಾಗೂ 40ಕ್ಕೂ ಹೆಚ್ಚು ವಾಲಂಟಿಯರ್ಸ್ಗಳ ಈ ಸೇವೆ ನಿಜಕ್ಕೂ ಶ್ಲಾಘನೀಯ. ಜಾಕೀರ್, ಪ್ರಗತಿ ಟಿವಿ, ಚಿಕ್ಕನಾಯಕನಹಳ್ಳಿ.